ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳಿ. ಇಂದು ನಾವು ಸಂಭವನೀಯತೆಯ ಸಂಕಲನ ಮತ್ತು ವ್ಯವಕಲನದ ಪ್ರಮೇಯವನ್ನ ಕಲಿಯಲಿದ್ದೇವೆ. ಬಹು ಘಟನೆಗಳೊಂದಿಗೆ ವ್ಯವಹರಿಸುವಾಗ ಸಂಭವನೀಯತೆಯಲ್ಲಿ ನಾವು ಅವುಗಳ ಸಂಯೋಜನೆಗಳ ಸಂಭವನೀಯತೆಯನ್ನ ಅಥವಾ ಕೆಲವು ಪರಿಸ್ಥಿತಿಗಳಲ್ಲಿ ಅವುಗಳ ಸಂಭವಿಸುವಿಕೆಯ ಸಂಭವನೀಯತೆಯನ್ನ ಕಂಡುಹಿಡಿಯಲು ಬಯಸುವ ಸಂದರ್ಭಗಳನ್ನ ನಾವು ಸಾಮಾನ್ಯವಾಗಿ ಸಂಭವನೀಯತೆಯ ಸಂಕಲನ ಮತ್ತು ವ್ಯವಕಲನ ಪ್ರಮೇಯವನ್ನ ಇಲ್ಲಿ ಬಳಸಲಾಗುತ್ತೆ. ಕಲಿಕೆಯ ಫಲಿತಾಂಶಗಳು ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಹೀಗೆ ಮಾಡಬಹುದು. ಸಂಭವನೀಯತೆಯ ಸಂಕಲನ ಪ್ರಮೇಯವನ್ನ ಅರ್ಥ ಮಾಡಿಕೊಳ್ಳಿ ಮತ್ತು ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಅದನ್ನ ಅನ್ವಯಿಸಿ. ಘಟನೆಗಳ ಒಕ್ಕೂಟದ ಸಂಭವನೀಯತೆಯನ್ನ ಲೆಕ್ಕಾಚಾರ ಮಾಡಿ. ಸಂಭವನೀಯತೆಯ ವ್ಯವಕಲನ ಪ್ರಮೇಯವನ್ನ ಅರ್ಥ ಮಾಡಿಕೊಳ್ಳಿ ಮತ್ತು ಘಟನೆಗಳ ಪೂರಕತೆಯ ಸಂಭವನೀಯತೆಯನ್ನ ಲೆಕ್ಕ ಹಾಕಿ. ಕೀವರ್ಡ್ಗಳು: ಸಂಭವನೀಯತೆ, ಸಂಕಲನ ಪ್ರಮೇಯ, ವ್ಯವಕಲನ ಪ್ರಮೇಯ, ಒಕ್ಕೂಟ, ಛೇದಕ, ಪೂರಕ. ಸಂಭವನೀಯತೆಯ ಸಂಕಲನ ಪ್ರಮೇಯ ಏನೆಂದು ವಿದ್ಯಾರ್ಥಿಗಳು ತಿಳಿಯೋಣ. ಸಂಭವನೀಯತೆಯ ಪ್ರಮೇಯವನ್ನ ಸೇರಿಸುವುದು. ಸಂಭವನೀಯತೆಯ ಸಂಕಲನ ಪ್ರಮೇಯವು ಎರಡು ಘಟನೆಗಳ ಮೊತ್ತವನ್ನ ಲೆಕ್ಕಾಚಾರ ಮಾಡಲು ನಮಗೆ ಅನುಮತಿಸುತ್ತೆ. ಎ ಮತ್ತು ಬಿ ಎರಡು ಈವೆಂಟ್ಗಳಿಗೆ ಈವೆಂಟ್ ಎ ಅಥವಾ ಈವೆಂಟ್ ಬಿ ಸಂಭವಿಸುವ ಸಂಭವನೀಯತೆಯನ್ನ ಇದರಿಂದ ನೀಡಲಾಗಿದೆ. P of A union B is equal to P of A into P of B minus P of A intersection B. P of A ನಲ್ಲಿನ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of B B ನಲ್ಲಿನ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of A intersection B ಏಕಕಾಲದಲ್ಲಿ ಸಂಭವಿಸುವ A ಮತ್ತು B ಎರಡೂ ಘಟನೆಗಳನ್ನ ಪ್ರತಿನಿಧಿಸುತ್ತೆ. ಸಂಭವಿಸುವ ಎರಡೂ ಘಟನೆಗಳ ಸಂಭವನೀಯತೆಯನ್ನ ಎರಡು ಬಾರಿ ಎಣಿಕೆ ಮಾಡುವುದನ್ನ ತಪ್ಪಿಸಲು ನಾವು P of A intersection B ಅಂದರೆ ಘಟನೆಗಳ ಛೇದನ ಎಂದು ಕರೆಯುತ್ತೇವೆ. P of A union B is equal to P of A into P of B minus P of A intersection B. A, B ಮತ್ತು C ಮೂರು ಘಟನೆಗಳಲ್ಲಿ ಯಾವುದಾದರೂ ಇದ್ದರೆ P of A union B union C is equal to P of A into P of B into P of C minus P of A intersection B minus P of B intersection C minus P of A intersection C minus P of A intersection B intersection C. ಇಲ್ಲಿ P of A ಅಲ್ಲಿನ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of B B ಯಲ್ಲಿನ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of C C ಯಲ್ಲಿನ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of A intersection B ಏಕಕಾಲದಲ್ಲಿ ಸಂಭವಿಸುವ A ಮತ್ತು B ಎರಡೂ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of B intersection C ಏಕಕಾಲದಲ್ಲಿ ಸಂಭವಿಸುವ B ಮತ್ತು C ಎರಡೂ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of A intersection C ಏಕಕಾಲದಲ್ಲಿ ಸಂಭವಿಸುವ A ಮತ್ತು C ಎರಡೂ ಘಟನೆಗಳನ್ನ ಪ್ರತಿನಿಧಿಸುತ್ತೆ. P of A intersection B intersection C ಮೂರು ಘಟನೆಗಳ ಛೇದನದ ಸಂಭವನೀಯತೆಯನ್ನ ಪ್ರತಿನಿಧಿಸುತ್ತೆ. A, B ಮತ್ತು C. ಸಂಭವಿಸುವ ಎರಡೂ ಘಟನೆಗಳ ಸಂಭವನೀಯತೆಯನ್ನ ಎರಡು ಬಾರಿ ಎಣಿಕೆ ಮಾಡುವುದನ್ನ ತಪ್ಪಿಸಲು ನಾವು ಈವೆಂಟ್ಗಳ ಛೇದಕವನ್ನ ಕಳೆಯುತ್ತೇವೆ. ಕೆಲವು ಉದಾಹರಣೆಗಳನ್ನ ಪರಿಹರಿಸುವ ಮೂಲಕ ಸಂಭವನೀಯತೆಯ ಸಂಕಲನ ಪ್ರಮೇಯದ ಬಗ್ಗೆ ವಿದ್ಯಾರ್ಥಿಗಳು ಇನ್ನಷ್ಟು ತಿಳಿದುಕೊಳ್ಳೋಣ.
ಉದಾಹರಣೆ 1, 2 ದಾಳಗಳನ್ನ ಒಟ್ಟಿಗೆ ಸುತ್ತಿಕೊಳ್ಳಲಾಗುತ್ತೆ. ದ್ವಿಗುಣ ಅಥವಾ ಮುಖಗಳ ಮೊತ್ತವನ್ನ 4ರಂತೆ ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಪರಿಹಾರ: 2 ದಾಳಗಳನ್ನ ಉರುಳಿಸಿದಾಗ ಫಲಿತಾಂಶಗಳ ಒಟ್ಟು ಸಂಖ್ಯೆ n of s is equal to 6 into 6 is equal to 36. ಇವೆಂಟ್ ಆಫ್ ಎ ದ್ವಿಗುಣವನ್ನ ಪಡೆಯಲಿ ಮತ್ತು ಇವೆಂಟ್ ಆಫ್ ಬಿ ಪಡೆಯುವ ಮುಖದ ಮೊತ್ತವು 4 ಆಗಿರಲಿ. ನಂತರ a is equal to 1, 1, 2, 2, 3, 3, 4, 4, 5, 5, 6, 6. is equal to n of a is equal to 6. b is equal to 1, 3, 2, 2, 3, 1 is equal to n of b is equal to 3. ಎ ಮತ್ತು ಬಿ ಎರಡೂ ಘಟನೆಗಳಲ್ಲಿ ಫಲಿತಾಂಶವು 2, 2 ಸಾಮಾನ್ಯವಾಗಿ ಇರುತ್ತದೆ. ಆದ್ರಿಂದ ಎರಡೂ ಘಟನೆಗಳ ಛೇದಕವು a intersection b is equal to 2, 2 is equal to n of a intersection b is equal to 1. p of a is equal to ದುಪ್ಪಟ್ಟಾಗುವುದು ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ is equal to n of a divided by n of s is equal to 6/36. p of b is equal to ಮೊತ್ತದ ಮುಖವನ್ನ 4 ಎಂದು ಪಡೆಯುವುದು ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ is equal to n of b divided by n of s is equal to 3/36. p of a intersection b is equal to n of a intersection b divided by n of s is equal to 1/36. ಈಗ ದ್ವಿಗುಣ ಅಥವಾ ಮುಖಗಳ ಮೊತ್ತವನ್ನ ಪಡೆಯುವ ಸಂಭವನೀಯತೆ 4 ಆಗಿದೆ. p of a union b is equal to p of a into p of b minus p of a intersection b. p of a union b is equal to 6/36 into 3/36 minus 1/36. p of a union b is equal to 8/36 is equal to 2/9. ಆದ್ರಿಂದ ದ್ವಿಗುಣ ಅಥವಾ ಮುಖಗಳ ಮೊತ್ತವನ್ನ 4 is equal to 2/9 is equal to 0.22 ರಂತೆ ಪಡೆಯುವ ಸಂಭವನೀಯತೆ. ವಿದ್ಯಾರ್ಥಿಗಳೇ, ಇನ್ನೊಂದು ಸಮಸ್ಯೆಯನ್ನ ಪ್ರಯತ್ನಿಸೋಣ. ಉದಾಹರಣೆ 2, 52 ಕಾರ್ಡ್ಗಳ ಪ್ಯಾಕ್ನಿಂದ ಕಾರ್ಡನ್ನ ಎಳೆಯಲಾಗುತ್ತೆ. ರಾಜ ಅಥವಾ ಕಪ್ಪು ಕಾರ್ಡ್ ಪಡೆಯುವ ಸಂಭವನೀಯತೆ ಕಂಡುಹಿಡಿಯುವುದೇ? ಪರಿಹಾರ: ಕಾರ್ಡ್ಗಳು ಅಥವಾ ಫಲಿತಾಂಶಗಳ ಒಟ್ಟು ಸಂಖ್ಯೆ is equal to n of s is equal to 52. ಇವೆಂಟ್ ಆಫ್ ಎ ರಾಜನನ್ನ ಪಡೆಯುವುದು ಮತ್ತು ಇವೆಂಟ್ ಆಫ್ ಬಿ ಕಪ್ಪು ಕಾರ್ಡ್ ಪಡೆಯುವುದು ಆಗಿರಲಿ. ನಂತರ p of a is equal to ಒಟ್ಟು ರಾಜರು is equal to 4.
ಇದರಲ್ಲಿ 2 ಕೆಂಪು ರಾಜರು 2 ಕಪ್ಪು ರಾಜರು. ಪಿ ಆಫ್ ಬಿ ಇಸ್ ಈಕ್ವಲ್ ಟು ಒಟ್ಟು ಕಪ್ಪು ಕಾರ್ಡ್ಗಳು ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 2 ಕಪ್ಪು ರಾಜರು. ಎ ಮತ್ತು ಬಿ ಎರಡೂ ಘಟನೆಗಳಲ್ಲಿ ಕಪ್ಪು ರಾಜನ ಫಲಿತಾಂಶವು ಸಾಮಾನ್ಯವಾಗಿ ಇದೆ. ಆದ್ರಿಂದ ಎರಡೂ ಘಟನೆಗಳ ಛೇದಕವು ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 2 ಕಪ್ಪು ರಾಜರು ಇಸ್ ಈಕ್ವಲ್ ಟು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 2. ಪಿ ಆಫ್ ಎ ಇಸ್ ಈಕ್ವಲ್ ಟು ರಾಜನನ್ನ ಪಡೆಯುವುದು ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 4/52. ಪಿ ಆಫ್ ಬಿ ಇಸ್ ಈಕ್ವಲ್ ಟು ಕಪ್ಪು ಕಾರ್ಡ್ ಪಡೆಯುವುದು ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 26/52. P of A intersection B is equal to N of A intersection B divided by N of S is equal to 2/52. ಈಗ ರಾಜ ಅಥವಾ ಕಪ್ಪು ಕಾರ್ಡ್ಗಳನ್ನ ಪಡೆಯುವ ಸಂಭವನೀಯತೆ P of A union B is equal to P of A into P of B minus P of A intersection B. P of A union B is equal to 4/52, 26/52 minus 2/52. P of A union B is equal to 28/52 is equal to 7/13. ರಾಜ ಅಥವಾ ಕಪ್ಪು ಕಾರ್ಡ್ಗಳನ್ನ ಪಡೆಯುವ ಸಂಭವನೀಯತೆ ಇಸ್ ಈಕ್ವಲ್ ಟು 7/13 ಇಸ್ ಈಕ್ವಲ್ ಟು 0.53. ಸಂಭವನೀಯತೆಯ ವ್ಯವಕಲನ ಪ್ರಮೇಯ ಏನೆಂದು ವಿದ್ಯಾರ್ಥಿಗಳು ನಮಗೆ ತಿಳಿಸ್ತಾರೆ. ಸಂಭವನೀಯತೆಯ ವ್ಯವಕಲನ ಪ್ರಮೇಯ ಘಟನೆಯ ಪೂರಕತೆಯ ಸಂಭವನೀಯತೆಯನ್ನ ಲೆಕ್ಕಾಚಾರ ಮಾಡಲು ಸಂಭವನೀಯತೆಯ ವ್ಯವಕಲನ ಪ್ರಮೇಯವನ್ನ ಬಳಸಲಾಗುತ್ತೆ. ಎ ಎಂದು ಸೂಚಿಸಲಾದ ಈವೆಂಟ್ ಆಫ್ ಎ ನ ಪೂರಕತೆಯು ಈವೆಂಟ್ ಎ ನ ಭಾಗವಾಗಿರದ ಮಾದರಿ ಜಾಗದಲ್ಲಿ ಎಲ್ಲಾ ಫಲಿತಾಂಶಗಳನ್ನ ಪ್ರತಿನಿಧಿಸುತ್ತೆ. ಈವೆಂಟ್ ಎ ಯ ಪೂರಕತೆಯ ಸಂಭವನೀಯತೆಯನ್ನ ಇದರಿಂದ ನೀಡಲಾಗಿದೆ. P of A is equal to 1 minus P of A. ಕೆಲವು ಉದಾಹರಣೆಗಳನ್ನ ಪರಿಹರಿಸುವ ಮೂಲಕ ಸಂಭವನೀಯತೆಯ ವ್ಯವಕಲನ ಪ್ರಮೇಯವನ್ನ ವಿದ್ಯಾರ್ಥಿಗಳು ಹೆಚ್ಚು ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆ 1. ರಾಮ್ ಪ್ರತಿದಿನ 100 ಇಮೇಲ್ಗಳನ್ನ ಸ್ವೀಕರಿಸುತ್ತಾನೆ. ಅದರಲ್ಲಿ 30 ಸ್ಪ್ಯಾಮ್ ಮೇಲ್ಗಳಾಗಿವೆ. ಸ್ಪ್ಯಾಮ್ ಮೇಲ್ ಸ್ವೀಕರಿಸದಿರುವ ಸಂಭವನೀಯತೆಯನ್ನ ಕಂಡುಹಿಡಿಯುವುದು. ಪರಿಹಾರ ಹೀಗೆ ನೀಡಲಾಗಿದೆ. ಒಟ್ಟು ಮೇಲ್ಗಳು 100. ಇವೆಂಟ್ ಎ ಸ್ಪ್ಯಾಮ್ ಮೇಲ್ಗಳನ್ನ ಪಡೆಯುತ್ತಿರಲಿ. P of A is equal to ಸ್ಪ್ಯಾಮ್ ಮೇಲ್ಗಳು ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳ ಮೇಲ್ಗಳು is equal to 30/100 is equal to 3/10.
ಸ್ಪ್ಯಾಮ್ ಮೇಲ್ಗಳು ಸಿಗುತ್ತಿಲ್ಲ ಈಸ್ ಈಕ್ವಲ್ ಟು ಪಿ ಆಫ್ ಎ. P of A is equal to 1 minus P of A is equal to 1 minus 3 by 10. LCM ತೆಗೆದುಕೊಳ್ಳುವ ಮೂಲಕ 10 minus 3 divided by 10 is equal to 7 by 10. ವಿದ್ಯಾರ್ಥಿಗಳೇ, ಇನ್ನೊಂದು ಸಮಸ್ಯೆಯನ್ನ ಪ್ರಯತ್ನಿಸೋಣ. ಉದಾಹರಣೆ 2. ಒಂದು ಚೀಲವು ಒಟ್ಟು 25 ಗೋಲಿಗಳನ್ನ ಹೊಂದಿರುತ್ತದೆ. ಅದರಲ್ಲಿ 15 ನೀಲಿ ಮತ್ತು ಉಳಿದವು ಕೆಂಪು. ನೀಲಿ ಮಾರ್ಬಲ್ ಅನ್ನ ಆಯ್ಕೆ ಮಾಡದಿರುವ ಸಂಭವನೀಯತೆಯನ್ನ ಕಂಡುಹಿಡಿಯುವುದು. ಪರಿಹಾರ ಹೀಗೆ ನೀಡಲಾಗಿದೆ. ಚೀಲದಲ್ಲಿರುವ ಒಟ್ಟು ಗೋಲಿಗಳ ಸಂಖ್ಯೆ 25. ಈವೆಂಟ್ನ ಎ ನೀಲಿ ಗೋಲಿಗಳ ಸಂಖ್ಯೆ ಆಯ್ಕೆ ಮಾಡಲಿ. P of A is equal to ನೀಲಿ ಗೋಲಿಗಳು divided by ಒಟ್ಟು ಸಂಖ್ಯೆ ಗೋಲಿಗಳು is equal to 15 divided by 25 is equal to 3 divided by 5. ನೀಲಿ ಅಮೃತ ಶಿಲೆಯನ್ನ ಪಡೆಯುತ್ತಿಲ್ಲ is equal to ಈವೆಂಟ್ನ ಪೂರಕ A is equal to P of A dash. P of A dash is equal to 1 minus P of A is equal to 1 minus 3 by 5. LCM ತೆಗೆದುಕೊಳ್ಳುವ ಮೂಲಕ ನಾವು ಪಡಿತೇವೆ 5 minus 3 by 5 is equal to 2 by 5. ವಿದ್ಯಾರ್ಥಿಗಳೇ, ಈಗ ನಾವು ಕಲಿತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಸಂಭವನೀಯತೆಯ ಸಂಕಲನದ ಪ್ರಮೇಯ P of A union B is equal to P of A into P of B minus P of A intersection B. ಎರಡು ಘಟನೆಗಳಿಗೆ A, B. ಯಾವುದೇ ಮೂರು ಘಟನೆಗಳಿಗೆ A, B ಮತ್ತು C P of A union B union C is equal to P of A, P of B, P of C minus P of A intersection B minus P of B intersection C minus P of A intersection C minus P of A intersection B intersection C. ಸಂಭವನೀಯತೆಯ ವ್ಯವಕಲನದ ಪ್ರಮೇಯ P of A is equal to 1 minus P of A ಆಗಿದೆ.